ಕ್ಯಾಮ್ರಾ ಆ್ಯಕ್ಷನ್. ಅರ್ಲಿ ಮಾರ್ನಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಡೇ 3. ಪೀಸ್. ಈ ಸುದ್ದು ಹಕ್ಕಿ ಕಲರವ, ಈ ಮಾರ್ನಿಂಗ್ ವೆದರು ಏನು ಸಖತ್ತಾಗಿದೆ. ಫುಲ್ಲು ಅಲ್ಟಿ. ಹಬ್ಬ ಅರ್ಲಿ ಮಾರ್ನಿಂಗ್ ಅದು 5:30. ಅದು ಬೇರೆ ಇವತ್ತು ಸಂಡೇ ದಿನ ಮಾರ್ನಿಂಗ್ ವ್ಲಾಗ್ಸ್. ಸ್ವರ್ಗಕ್ಕೆ ಕಿಚ್ಚೆಚ್ಚಂದ ಸರ್ವಜ್ಞ. ಹೆಂಗಿದೆ ನೋಡಿ ವೆದರ್. ಸೂಪರಾಗಿದೆ. ಅದರಲ್ಲಿ ಬೇರೆ ರಾತ್ರಿಯೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿದೆ. ಅದಕ್ಕೆ ಇವತ್ತು ಒಳ್ಳೆ ವೈಬ್ ಕೊಡ್ತೈತೆ ಮಾರ್ನಿಂಗು. ಈ ನೇಚರು, ಈ ಫ್ರೆಶ್ ಏರು ನಮಗೇನೋ ಫ್ರೆಶ್ ಎನರ್ಜಿ ಕೊಡುತ್ತೆ ಮಾರ್ನಿಂಗು. ನಿಮಗೂ ಒಳ್ಳೆ ಫ್ರೆಶ್ ಎನರ್ಜಿ ಕೊಡಲಿ. ಅರ್ಲಿ ಮಾರ್ನಿಂಗ್ ಎದ್ದುಬಿಟ್ರೆ ಅದು ಆ್ಯಕ್ಚುಲಿ ಸನ್ರೈಸ್ಗಿಂತ ಮಾರ್ನಿಂಗ್ ಬೇಕೇ ಇದ್ದರೆ ವೈಬೇ ಬೇರೆ ಇರುತ್ತೆ. ರೀಲ್ಸ್ ನೋಡ್ತಾ ನಾವು ಎಷ್ಟು ಗಂಟೆ ಮಕ್ಕಂತೀವಿ ಅಂಬೋದ ಮರ್ತೋಗ್ಬಿಟ್ಟಿರ್ತೀವಿ. ಒಂದೊಂದು ಸಾರಿ 12, ಒಬ್ಬೊಬ್ಬರು ಮಿನಿಮಮ್ ಮಕ್ಕನದ 12 ಗಂಟೆ, 1 ಗಂಟೆ, 2 ಗಂಟೆ ಇದೆ, 3 ಗಂಟೆಗೆ ಮುಗಿಸ್ತಾರೆ. ಒಬ್ಬೊಬ್ಬರು ಅಂತೂ ಕೇಳಕ್ಕೆ ಹೋಗ್ಬಿಡ 5 ಗಂಟೆಗೆ ಮದುವೆ, ಬೆಳಗ್ಗೆ 12 ಗಂಟೆ 1 ಗಂಟೆಗೆ ಎದ್ದೇಳುತ್ತೆ. ಆ ಥರ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾರೆ. ಆ ಥರ ಫಾಲೋ ಮಾಡಿದರೆ ಈ ಫೀಲ್ ಅರ್ಲಿ ಮಾರ್ನಿಂಗ್ ಫೀಲೇ ಲೈಫಲ್ಲೇ ನೋಡೋದು. ಈ ಅರ್ಲಿ ಮಾರ್ನಿಂಗ್ ಎದ್ದು ಈ ಥರ ಒಂದು ವಾಕ್ ಮಾಡಿದರೆ ಏನೋ ಒಂದು ವೈಬೇ ನೆಕ್ಸ್ಟ್ ಲೆವೆಲ್ ಇದೆ. ಕಿಕ್ಕಂತ ಕಿಕ್ಕು. ಏನು ವೆದರು, ಚಿಲ್ ವೆದರ್. ಇಲ್ಲಿ ನೋಡಿ ನಮ್ಮ ಅಂತಮ್ಮ ಡೈಲಿ ಹೊಸ ಫ್ರೆಂಡ್ ಆಗ್ತಾರೆ. ಬರೀ ನಾಯಿಗಳೇ ಫ್ರೆಂಡ್ ಆಗ್ತಾರೆ. ಮಾರ್ನಿಂಗ್ ಮನುಷ್ಯರ್ಕಿಂತ ನಾಯಿಗಳೇ ಜಾಸ್ತಿ ಆಟ ಮಾಡ್ತಾನೆ. ಓಡಲ್ಲಪ್ಪ, ನನ್ನ ನಾಯಿ ಗೊತ್ತ. ನಾಯಿ ಸೀಕ್ರೆಟ್ ಏನಂತ ನಮಗೆ ನೋಡೋದು. ಬೆಳಗ್ಗೆ ನಾಯಿ ನಮ್ಮ ನೋಡಿ ಬೊಗಳ್ತಾವೆ. ನಾವು ಮೋಟಿವೇಶನ್ ಕುಂತೀವಿ ಅಂತ ಮೋಟಿವೇಶನ್ ಹೇಳ್ತಾಯಿದ್ವಿ ಅಂತ. ಇಲ್ಲಿ ನಮ್ಮ ದೋಸ್ತ ಕ್ರಿಕೆಟ್ ಆಡೋಕ್ಕಂತ ಬಂದ. ಆದ್ರೆ ಒಬ್ಬನೂ ಇಲ್ಲ ಇಲ್ಲಿ. ಈ ಗ್ರೌಂಡು ಬಸ್ ಗ್ರೌಂಡು. ಆ್ಯಕ್ಚುಲಿ ಇಲ್ಲಿ ಡೈಲಿ ಕ್ರಿಕೆಟ್ ಇದು ಎವ್ರಿ ಸಂಡೇ ಕ್ರಿಕೆಟ್ ಆಡೋಕ್ಕೆ ಬರ್ತಾರೆ. ಒಳ್ಳೊಳ್ಳೆ ಗ್ಯಾಂಗ್ ಬರ್ತಾವೆ. ಇವತ್ತು ಯಾರು ಬಂದಿಲ್ಲ. ಇನ್ನೊಂದು ಸ್ವಲ್ಪ ಲೇಟ್ ಆಗಿ ಅನ್ಸುತ್ತೆ. 7 o'clock ಹಿಂಗೆ ಬರ್ತಾರೆ. ಪಾಪ ಈ ಮಳೆಯೆಲ್ಲ ಬಂದಿತ್ತಿಲ್ಲ ರಾತ್ರಿ. ಇವತ್ತು ನಾವು ಹೊಸ ಪಾರ್ಕಿಗೆ ಬಂದಿದ್ವಿ. ಸಕ್ಕತ್ತಾಗಿದ್ದು ಪಾರ್ಕ್ ಇದು. ಸಂಡೇ ನ್ಯೂ ಎಕ್ಸ್ಪ್ಲೋರ್, ನ್ಯೂ ಪಾರ್ಕ್. ನೋಡಿ ಇಲ್ಲಿ ಎಷ್ಟು ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನಾಗಿ ಡೈಲಿ ಆಟಾಡ್ತಾರೆ. ಸೌಂಡ್ ಫುಲ್ ಕರ ಗರ ಅಂತಾನ. ಇಲ್ಲಂತೂ ಸಿಕ್ಕಾಪಟ್ಟೆ ಎಕ್ವಿಪ್ಮೆಂಟ್ಸ್ ಇದಾವೆ. ಏನು ಮಾಡ್ಬೇಕಂತ ಒಂದು ಗೊತ್ತಾಗದೆ ಅಷ್ಟು ಆಪ್ಷನ್ ಇದೆ. ನೋಡಿ, ಗೌರ್ಮೆಂಟ್ ಪಾರ್ಕಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟರು ಜನ ಯಾರು ವಾಕಿಂಗ್ ಬರಲ್ಲ. ಚಾತ ಇವು ಸ್ಪೆಷಲಿಟಿ ಏನು ಗೊತ್ತಾ, ಇದು ರಾತ್ರಿ ಅರಳುತ್ತೆ. ರಾತ್ರಿ ಅರಳಿ ಬೆಳಗ್ಗೆ 9ಗೆ ನೆಲದ ಮೇಲೆ ಬಿದ್ದುಬಿಟ್ಟಿರುತ್ತೆ. ರಾತ್ರಿ ಈ ಇದ್ರದ್ದು ಮರ ನೋಡಿಬಿಟ್ರೆ ಸಖತ್ತು ಒಳ್ಳೆ ಬಲ್ಬ್ ಥರ ಹೊಳಿತಾ ಇರುತ್ತೆ. ಬೆಳಗ್ಗೆ ಆಗ್ಬಿಟ್ರೆ ಸಾಕು, ಫುಲ್ಲು ಸೆಲೆಕ್ಟ್ ಆಗ್ಬಿಟ್ಟಿರುತ್ತೆ. ಇದಕ್ಕೆ ಹಂಗೆ ಆಲ್ರೆಡಿ ಬಂದಿದೆ ನೋಡಿ. ನಾವು ಆಲ್ರೆಡಿ ಹಿಂಗೆ ವಾಕಿಂಗ್ ಹೋಗಿ ಬರೋತ್ತಿಗೆ ಅಣ್ಣ ತಮ್ಮದ್ರೆಲ್ಲ ಹರಗಾಗ್ಬಿಟ್ರೆ ಫೀಲ್ಡಿಗೆ. ನೋಡಿ, ಸಂಡೇ ಫಂಡೇ. ಸಂಡೇ ಕ್ರಿಕೆಟ್ ಆಡೋದ್ರಲ್ಲಿ ಮಜಾನೇ ಬರಲಿ. ಅದು ಮಾರ್ನಿಂಗ್ ಅರ್ಲಿ ಬೆಂಕಿ ಅಂದರೆ ಬೆಂಕಿ ಇರುತ್ತೆ. ನಾವು ಆಡ್ಬೇಕಂತ ಐತೆ, ಬಟ್ ನಮ್ಮ ಪ್ಲ್ಯಾನ್ ಇವತ್ತಿಲ್ಲ. ಏನು ಖುಷಿ ಅಂದರೆ 2 ದಿನದ ವಾಕಿಂಗ್ ಮಾಡ್ತಾಯಿದ್ದೀನಿಲ್ಲ, 2 ದಿನಲಿದ್ದನೂ ಒಂದು ಹಗಲು ಚೆಲ್ಲದೆ ಊಟ ಮಾಡ್ತೀವಿ.
ಅದೇ ಗ್ರೇಟ್. ಯಾಕಂದರೆ ಪಿ ಜಿಲಿ ಊಟ ಮಾಡ್ತಿದ್ರ ಒಂದ್ಸರಿನೂ ಅಂದರೆ ಇದು ತಿಂದು ಬೋರ್ ಆಗೈತೆ ಅಂತ ಊಟ ಮಾಡ್ತಿದ್ದಿಲ್ಲ ಒಂದು ಕಾರಣ. ಇನ್ನೊಂದು ಏನೋ ಒಂದು ನೆಪಕ್ಕೆ ಏನಷ್ಟೇ ಫುಡ್ ಪಾಯ್ಸನೋ ಅದು ಇದು ಏನೇನೋ ನೆಪ ಹೇಳಿ ಫುಡ್ ವೇಸ್ಟ್ ಮಾಡ್ತಿದ್ದೆ. ಈಗ 2 ದಿನ ವಾಕಿಂಗ್ ಮಾಡೋದು ವರ್ಕೌಟ್ ಮಾಡೋದ್ರಿಂದ ಅದು ಯಾವುದೂ ಆಗ್ತಾ ಇಲ್ಲ. ಅದೇ ಗ್ರೇಟ್. ಈಗಿರೋ ಮೀಟ್ರು ಅದನ್ನೆಲ್ಲ ರೆಕಾರ್ಡ್ ಮಾಡೋಷ್ಟು ಮೀಟ್ರ್ ಇಲ್ಲ. ಇನ್ನೂ ಸ್ವಲ್ಪ ದಿನ ಆಯ್ತು ಅಂದ್ರೆ ಬರುತ್ತೆ ಅನ್ಸುತ್ತೆ. 21 ದಿನ ಚಾಲೆಂಜ್ ಇದೆ. 3ನೇ ದಿನ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಕ್ಕೆ ಕುಂತೀವಿ. ಎಲ್ಲ ನಮ್ಮ ಆದಿತ್ಯ ಅವರ ಕೃಪೆ, ಶಶಿ ಅವರ ದಯೆ, ಇವರ ಮೋಟಿವೇಶನ್ ನಾವು 3 ದಿನ ಕಂಟಿನ್ಯೂ ಮಾಡಿ. ಇವತ್ತು ಹೊಸ ಪಾರ್ಕಿಗೆ ಹೋಗಿದ್ವಿ. ಒಳ್ಳೆ ಎಕ್ವಿಪ್ಮೆಂಟ್ಸ್ ಇತ್ತು. ಒಬ್ಬ ಅಂಕಲ್ ಅಂತೂ ಫುಲ್ ಎದ್ದೊತ್ತದು ವರ್ಕೌಟ್ ಮಾಡ್ತಾ ಇದ್ದ. 40 ವರ್ಷದ ಮೇಲೆ ಆಗಿರುತ್ತೆ. ಅವರು ಹೆಂಗೆ ವರ್ಕೌಟ್ ಮಾಡ್ತಾ ಇದ್ರು ಅಂದರೆ ಮಣ್ತಮ್ಮ ಹೇಳ್ದ, ನಾವು 22, 23, 24 kg ಇರೋ ಹುಡುಗರು ಅವ್ರದ್ದು ಅರ್ಧನೂ ಮಾಡಲಿಲ್ಲ. ಆ ರೇಜಿಗೆ ಫಿಟ್ ಇದ್ರು. ಯಾಕಂದರೆ ಅಷ್ಟು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ದಾರೆ. ನಾವು ಓದಿವಿ ಈಗ ಸ್ಟಾರ್ಟ್ ಮಾಡಿದ್ವಿ. ನೋಡೋಣ ನಾವು 40 ವರ್ಷ ತನ ಅವ್ರ ರೇಂಜಿಗೆ ಹೋಗ್ತೀವಿ ಅಂತಂದು ಅಂತಾರೆ. ನೋಡಿ ಇನ್ಸ್ಪಿರೇಷನ್ ತಗೋಬೇಕು. ಎಂತೆಂಥವ್ರನ್ನ ತಗೊಂತಾರೆ ಜನ ಅಂತಾರೆ ನೋಡಿ ತಗೋಬೇಕು. ಆ್ಯಕ್ಚುಲಿ ಇಷ್ಟು ದಿನ ಅನ್ಕೊಂತಿತ್ತು 24 ವರ್ಷದಲ್ಲಿ ಏನಪ್ಪ ಎಷ್ಟು ಬೇಗ ಟೈಮ್ ಹೋಗುತ್ತಾ ಅಂತಂದು. ಈಗ ಗೊತ್ತಾಗ್ತದೆ. ಬೆಳಗ್ಗೆ ಬೇಗ ಎದ್ರೆ ದಿನ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ಬೆಳಗ್ಗೆ ದಿನ 9 ಗಂಟೆ 10 ಗಂಟೆ ತಾನೆ ಆ ಟೈಮಿಗೆ ಎದ್ದರೆ ಟೈಮು ಡೈರೆಕ್ಟಾಗಿ 9-10ಕ್ಕೆ ಎದ್ದೇಳ್ತೀವ. ಬೆಳಗ್ಗೆ ಆಲ್ರೆಡಿ ಅರ್ಧ ಟೈಮ್ ಹೋಗಿರುತ್ತೆ. ಒಂದು 4-5 hours ಎಲ್ಲ ವೇಸ್ಟ್ ಆಗುತ್ತೆ. ಅದೇ 5:30ಗೆ ಎದ್ದರೆ 4 hours ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಬಟ್ ಈ ಲಾಜಿಕ್ ಇಷ್ಟು ದಿನ ಗೊತ್ತಿದ್ದಿಲ್ಲ. ಈಗ ಅದು ಅರ್ಥ ಆಗ್ತಾಯಿದೆ. ಈಗ 4 ಅವರ್ಸಲ್ಲಿ 1 hour ವರ್ಕೌಟ್. ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಮಾಡ್ಬೋದು. ಸ್ವಲ್ಪ ಜನ ಬುಕ್ ಓದಂಗಿದ್ರು ಓದ್ಬೋದು. ಸ್ವಲ್ಪ ಜನ ನ್ಯೂಸ್ ಓದ್ಬೋದು. ಅವ್ರಿಗೇನು ಬೇಕು ಅದನ್ನ ಮಾಡ್ಕೊಬೋದು. ಒಳ್ಳೆ ಹೆಲ್ತಿಯಾಗಿರ್ಬೋದು ಈ ಟೈಮಲ್ಲಿ ಇದ್ದರೆ. ಎಕ್ಸ್ಪೆಷಲಿ 5:30ಗೆ ಇದ್ದರೆ 5:30 ಸ್ವಲ್ಪ ಜನ ಏನೋ ಬೇಗ ಎದ್ದಾಳೆ 4:30ಗೆ ಹಿಂಗೆಲ್ಲ ಎದ್ದಾಳ್ತಾರೆ. ಅದು ಬ್ರಾಹ್ಮಿ ಮುಹೂರ್ತ ಅಂತ ಇರ್ತಲ್ಲ, ಅದರಲ್ಲಿ ಎದ್ದರೆ ಆ್ಯಕ್ಚುಲಿ ನಾವೇನು ಮ್ಯಾನಿಫೆಸ್ಟ್ ಮಾಡ್ತೀವಿ ಅದೆಲ್ಲ ವರ್ಕ್ ಆಗುತ್ತಂತೆ. ನೋಡೋಣ ಇನ್ನು ಮುಂದೆ ಅದನ್ನೂ ಟ್ರೈ ಮಾಡೋಣ. ಮ್ಯಾನಿಫೆಸ್ಟೇಷನ್ ಅದೇ ಯಾವ ದೊಡ್ಡವರೆಲ್ಲ ಹೇಳ್ತಾರೆ. ಅದನ್ನ ಯಾವುದು ನಾವು ಇನ್ನೂವರೆಗೆ ಮಾಡಿಲ್ಲ. ಮ್ಯಾನಿಫೆಸ್ಟೇಷನ್ ಯಾವ ಥರ ವರ್ಕ್ ಆಗುತ್ತೆ ಅಂಬೋದು ಇಲ್ಲಿ ಹುಡುಗರು ಹೋಗ್ತದೆ ನೋಡಿ. ಇವರೆಲ್ಲ ಮಾಡ್ತಾರೆ. ಬೆಳಗ್ಗೆ ಎದ್ದ ಹುಡುಗರು ನೋಡಿ, ಇಷ್ಟು ಚಿಕ್ಕ ಹುಡುಗರೇ ಬೆಳಗ್ಗೆ 6:30, 7 o'clock ಒಳಗಡೆ ಎದ್ದಿರ್ತಾರೆ. ನಾವು ಇಷ್ಟು ದಿನ 8 o'clock 9 o'clockಗೆಲ್ಲ ಎದ್ದು ಡಿಸಿಪ್ಲಿನ್ ಇಲ್ದಂಗೆ ಒಳ್ಳೆ ಕತ್ತಿ ಥರ ಮಲ್ಗ್ತಿದ್ವಿ. ಗ್ರೇಟ್. 3 ದಿನದ ನಮ್ಮ ಫ್ರೆಂಡ್ಸು ಏನೋ ಒಂದು ದೊಡ್ಡದಾಗಿ ಏನೋ ಚೇಂಜ್ ಆಗ್ಬೇಕಂತ ಚೇಂಜ್ ಆಗ್ತಾಯಿದ್ವಿ. ಈ ಚೇಂಜಸ್ಸು ಯಾವಾಗಲೇ ಆಗಬೇಕು. ಒಳ್ಳೆ ರೀತಿಯಿಂದ ಚೇಂಜ್ ಆಯ್ತು ಅಂದರೆ ಹೆಲ್ತಿಗೂ ಎಲ್ಲದಕ್ಕೂ ಒಳ್ಳೆಯದು. ಎಂಜಾಯ್ ದ ನೇಚರ್, ಎಂಜಾಯ್ ದ ಟೈಮ್. ಎಲ್ಲರಿಗೂ ಟೈಮ್ ಇದೆ. ಆ ಟೈಮ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ನಾನು ನಮ್ಮ ಫ್ರೆಂಡು ಎಲ್ಲರೂ ಈಗ ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಅದೇ ಥರ ನೀವು ಯೂಸ್ ಮಾಡಿ. ಪೀಸ್. Day 3 signing off. Bye bye.